ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಈಸ್ ಚರಣ್. ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಈ ವಿಡಿಯೋ ಆ್ಯಕ್ಚುಲಿ ನೆನ್ನೆ ಮಾಡಬೇಕಾಗಿತ್ತು, ನೆನ್ನೆ ಬಿಸಿ ಇರೋದ್ರಿಂದ ಇವಾಗ ಮಾಡ್ತಾ ಇದ್ದೀವಿ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ 2 ಡೇಸ್ ಹಾಲಿಡೇಸ್ ಇದಾವಲ್ಲ, ಇವತ್ತು ನಾಳೆ ನೋಡ್ಕೋಬೋದು, ಅಪ್ಡೇಟ್ ಮಾಡ್ಕೋಬೋದು. ಓಕೆ, ಅನಾಲಿಸಿಸು ಲೆವೆಲ್ಸು ಮಂಡೇ ಅನಾಲಿಸಿಸ್ ಹೇಳೋಕ್ಕೆ ಮುಂಚೆ ಒಂದೆರಡು ಕ್ವಶನ್ ಇದ್ದಾವೆ. ಸುಮಾರು 3-4 ದಿವಸ ಅದೇ ಬರ್ತಾನೆ ಇದೆ, ನನಗೆ ಮೆಸೇಜ್ ಬರ್ತದೆ. 2 ಕ್ವಶನ್ ಏನಂದರೆ, ಫಾರೆಕ್ಸ್ ಅನ್ನೋದು ಲೀಗಲ್ಲ ಇಲ್ಲೀಗಲ್ಲ ಸರ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ ಸರ್. ನಮ್ಮ ಆನ್ಸರ್ ಅಷ್ಟೇ ಸಿಂಪಲ್, ನಮಗೆ ಗೊತ್ತಿಲ್ಲ. ನೀವು ಲೀಗಲ್ ಅಂದ್ಕೊಂಡ್ರೆ ಲೀಗಲ್, ಇಲ್ಲೀಗಲ್ ಅಂದ್ಕೊಂಡ್ರೆ ಇಲ್ಲೀಗಲ್, ನಮ್ಮನ್ನು ಕೇಳಬೇಡಿ. ಓಕೆ, ಯಾಕಂದರೆ ನಾವು ಮಾರ್ಕೆಟಲ್ಲಿ ಜಸ್ಟ್ ಅನಾಲಿಸಿಸ್ ಮಾಡಿ ಅದು ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ, ಬಿಟ್ಟರೆ ಯಾವ್ದು ಲೀಗಲ್ಲು ಯಾವ್ದು ಇಲ್ಲೀಗಲ್ಲು, ಓಕೆ, ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು, ಇಲ್ಲಿ ಬೈ ಮಾಡಿ ಅಲ್ಲಿ ಸೆಲ್ ಮಾಡಿ ಏನು ರೆಕಮೆಂಡೇಷನ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ, ಅದು ಲೀಗಲ್ ಇಲ್ಲೀಗಲ್ ಅಂತ ತಿಳ್ಕೊಳ್ಳೋಷ್ಟು ದೊಡ್ಡ ದೊಡ್ಡ ಅಡ್ವೊಕೇಟ್ಗಳು ನಾವಲ್ಲ. ಓಕೆ, ಅದರಿಂದ ನೀವು ಈ ಕ್ವಶನ್ ನನ್ನ ಹತ್ರ ಕೇಳೋದು ಬೇಡ. ನೀವು ಲೀಗಲ್ ಅಂದ್ಕೊಂಡ್ರೆ ಲೀಗಲ್, ಇಲ್ಲೀಗಲ್ ಅಂದರೆ ಇಲ್ಲೀಗಲ್, ಇಲ್ಲ ನೀವು ಮಾಡಬೇಕಂದ್ರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಬಿಟ್ಬಿಡಿ. ಓಕೆ, ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ನೀವು ಯಾವುದು ಬ್ರೋಕರ್ ಆ್ಯಪ್ ಯೂಸ್ ಮಾಡ್ತೀರಾ ಸರ್? ಆ ಬ್ರೋಕರ್ ಆ್ಯಪ್ ನಮಗೂ ಸೆಂಡ್ ಮಾಡಿ. ಸೆಕೆಂಡ್ ಕ್ವಶನ್, ನೀವು ಯಾವ ಬ್ರೋಕರ್ ಆ್ಯಪ್ ಯೂಸ್ ಮಾಡ್ತೀರಾ ಸರ್? ಲಿಂಕ್ ಕಳಿಸಿ, ನಾವು ಅಕೌಂಟ್ ಮಾಡ್ಕೊಳ್ತೀವಿ. ಬ್ರೋಕರ್ ಆ್ಯಪ್ ಬಗ್ಗೆ ಹೇಳಿ. ಇದಕ್ಕೆ ನಮ್ಮ ಆನ್ಸರ್ ತುಂಬ ಸಿಂಪಲ್ ಸರ್. ನಾವು ಯಾವುದೇ ರೀತಿಯ ಬ್ರೋಕರ್ ಆ್ಯಪ್ನ ಸಜೆಸ್ಟ್ ಮಾಡಲ್ಲ. ಓಕೆ, ಯಾಕೆ ಮಾಡಲ್ಲ ಅಂದರೆ, ನಾನು ಆಫ್ಲೈನಲ್ಲಿ ನನ್ನ ಆಫೀಸಲ್ಲಿ ಕೂತಿರೋ, ನನ್ನ ಆಫೀಸಲ್ಲಿ ಕೂಡ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಒಂದು 15 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಆ 15 ಜನ ಕೂಡ ಕೇಳ್ತಾರೆ ನನ್ನ, ಸರ್ ಯಾವ್ದು ಮಾಡಬೇಕು ಹೇಳಿ, ಯಾವ್ದು ಕಡಿಮೆ ಇದೆ ಅಂತ. ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತೀವಿ, ಬಿಟ್ಟರೆ ನಾವು ಮಾಡಲ್ಲ. ಲಿಂಕ್ ಕಳಿಸಿದ್ರೆ ಬ್ರೋಕರ್ ಚಾರ್ಜ್ ಬರುತ್ತಲ್ಲ, ನಿಮಗೆ ಲಾಭ ಬರುತ್ತಲ್ಲ. ನಾನು ಆ ಲಿಂಕ್ ಕಳಿಸಿ ಆ ಬ್ರೋಕರ್ ಚಾರ್ಜ್ ನನಗೆ ಬರೋದು ಬೇಡ, ನಾನು ಹೇಳೋದು ಬೇಡ, ನಾನು ಹೇಳೋದು ಇಲ್ಲ. ಅದಕ್ಕೆ ಯಾಕಂದರೆ ಆ ಥರ ಬ್ರೋಕರ್ ಚಾರ್ಜಲ್ಲಿ ಲಿಂಕ್ ಮಾಡ್ಕೊಳ್ಳಿ ಅಂತ ಕುತ್ಕೊಂಡಿರೋ ಬ್ಯಾಚ್ ನಾವಲ್ಲ. ಓಕೆ, ಅದಕ್ಕೆ ಈ 2 ಕ್ವಶನ್ಗಳು ನನ್ನ ಹತ್ರ ಕೇಳಬೇಡಿ. ಫಾರೆಕ್ಸಾ ಬ್ರೋಕರ್ ಆ್ಯಪ ಇವೆಲ್ಲ ಸಾರಿ 1 2 ಇವೆರಡು ಕೇಳಬೇಡಿ. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಬೇರೆ ಬೇರೆ ಕಡೆ ಇರ್ಬೋದು, ನಮ್ಮ ಹತ್ರ ಲಿಂಕ್ ಕಳಿಸ್ತೀವಿ, ನಮ್ಮ ಐಡಿಯಲ್ಲಿ ಲಿಂಕಲ್ಲಿ ನೀವು ID ಮಾಡ್ಕೊಳ್ಳಿ, ಅದೆಲ್ಲ ಹೇಳ್ತಾರೇನೋ, ನಾವು ಆ ಬ್ಯಾಚಿಗೆ ಬರಲ್ಲ. ಓಕೆ, ನಾವು ಆ ಥರ ಬ್ರೋಕರ್ ಕಾಸು ನಂಬ್ಕೊಂಡು ಕೂತಿಲ್ಲ, ನಾವು ಬರಲ್ಲ. ಇದು ಸೆಕೆಂಡ್ ಕ್ಲಾರಿಟಿ ಬಂತಲ್ಲ. ಒಂದು ಫಾರೆಕ್ಸ್ ಬಗ್ಗೆ ಕೇಳಬೇಡಿ, ಸೆಕೆಂಡ್ ಒನ್ ಬ್ರೋಕರ್ ಆ್ಯಪ್ ಬಗ್ಗೆ ಕೇಳಬೇಡಿ. ಮಾರ್ಕೆಟಲ್ಲಿ ನಾವು ಡೌಟ್ಸ್ ಇದ್ದರೆ ಕೇಳಿ, ಹೇಳೋಣ. ಓಕೆ, ಇವೆರಡು ಕ್ಲಿಯರ್ ಆಯ್ತಲ್ಲ. ಈಗ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಹೆಂಗೆ ವರ್ಕ್ ಆಗಿದೆ ನೋಡೋಣ. ಒಂದ್ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಈಗ ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್, ನೋಡ್ಕೊಳ್ಳಿ. ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ಕರೆಕ್ಷನ್ ಬಂದು ಸಪೋರ್ಟ್ ಝೋನಿಂದ ನಿಮ್ಮ ಪ್ಯಾಟರ್ನ್ ಏನಾದರೂ ಬಂದರೆ ಬೈ ಪ್ಲಾನ್ ಮಾಡಿ. ಕೇಳಿಸ್ಕೊಂಡ್ರಲ್ವಾ? ಸಿಂಪಲ್. ಇದನ್ನೇ ಕಟ್ ಮಾಡಿ ತಮ್ಲೇನ್ಗೆ ಹಾಕಲ್ವಾ, ಇಲ್ಲ ನಿಫ್ಟಿಯಲ್ಲಿ ಲೆವೆಲ್ಸ್ ವರ್ಕ್ ಆಗಿದೆಯಲ್ಲ ಅದನ್ನು ಹಾಕೋಣಂತ ನೀವು ಕಾಮೆಂಟ್ ಮಾಡಿ ಹೇಳಿ. ನಾನು ಲೈವ್ ಮಾರ್ಕೆಟಲ್ಲೇ ಕೊಟ್ಟಿದ್ದೆ, ಅದು ನಿಫ್ಟಿಯಲ್ಲಿ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ಅಂತ ನೋಡ್ಕೋಬೋದು ನೀವು. ಲೆವೆಲ್ಸ್ನ ಈ ಲೆವೆಲ್ ಚೇಂಜ್ ಮಾಡಿಟ್ಟಿದ್ದೀನಿ. ಫಸ್ಟ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ಅಂದರೆ ನಾವು ಗ್ಯಾಪ್ ಡೌನ್ ಹೇಳಿದ್ವಿ, ಗ್ಯಾಪ್ ಡೌನ್ ಆಗಿದೆ. ಓಕೆ, ಅದಾದಮೇಲೆ ಕರೆಕ್ಷನ್ ಬಂದಮೇಲೆ ಬೈ ಮಾಡಿ ಅಂತ. ನಾವು ಕಂಪ್ಲೀಟ್ ಈ ಮೊಮೆಂಟಮಲ್ಲೂ ಇದ್ವಿ, ಈ ಮೊಮೆಂಟಮಲ್ಲಿ ಕೂಡ ಇದ್ವಿ, ಎರಡೂ ಕಡೆ ಇದ್ವಿ. ಇದರಲ್ಲಿ ಕಾಲ್ಸ್ ಇತ್ತು, ಇದರಲ್ಲಿ ಆಫ್ಲೈನಲ್ಲಿ ಟ್ರೇಡಿಂಗ್ ಇತ್ತು. ಓಕೆ, ಎರಡೂ ಕಡೆ ಇತ್ತು. ಅನಾಲಿಸಿಸ್ ಕೂಡ ನಿಮ್ಗೆ ಇದೇ ಹೇಳಿದ್ದು, ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡ್ಕೊಳ್ಳಿ ಅಂತ. ಕರೆಕ್ಟಾಗಿ ವರ್ಕ್ ಆಗಿದೆ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಕರೆಕ್ಷನ್ ಬಂದಮೇಲೆ ಬೈ ಮಾಡಿ. ಕರೆಕ್ಷನ್ ಬಂತು, ಇದರಲ್ಲಿ ಪಿ ಇತ್ತು, ಇದರಲ್ಲಿ ಸಿ ಇತ್ತು, ಇದರಲ್ಲಿ ಏನೂ ಮಾಡಿಲ್ಲ. ಓಕೆ, ಲೆವೆಲ್ಸ್ ಏನಾದರೂ ಬ್ರೇಕ್ ಆದರೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ತಗೊಳ್ಳಿ ಅಂತ. ಇದು ನಮ್ಮ ಮೇಜರ್ ಸಪೋರ್ಟ್ ಇತ್ತು. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಪಿನ್ ಟು ಪಿನ್ ಅದಕ್ಕೆ ಟಚ್ ಮಾಡಿ, ನೀವು ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಟಚ್ ಮಾಡಿ ಇಲ್ಲಿಂದ ಬೈಯಿಂಗ್ ಬಂತು. ಅದು ನಾನು ಟೆಲಿಗ್ರಾಮ್ ಕೂಡ ಪೋಸ್ಟ್ ಮಾಡಿದ್ದೀನಿ. ಓಕೆ, ಟೆಲಿಗ್ರಾಮ್ ಕೂಡ ಅಪ್ಡೇಟ್ಸ್ ಇತ್ತು. ಇದ್ರ ಕೆಳಗಡೆ ಪಿ ಕಡೆ ಇರಿ ಅಂತ. ಇಲ್ಲಿವರೆಗೂ ಲೈವ್ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಇಲ್ಲಿ ಪಿ ಎಂಟ್ರಿ ಪ್ಲೇಸ್ ಅಂತ ಬರ್ತು, ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ವಿ. ಓಕೆ, ಲೈವಲ್ಲಿ ಆಕ್ಟಿವ್ ಆಗಿರೋದು ಗೊತ್ತಿರ್ತದೆ. ಓಕೆ, ಈಗ ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್. ಸಾರಿ ಮಂಡೇ ಏನು ಮಾಡಬೇಕು, ತುಂಬ ಸಿಂಪಲ್, ನೋಡ್ಕೊಳ್ಳಿ. ಮಂಡೇ ಇದ್ರ ಮೇಲೆ ಸಿ ಕಡೆ ಪ್ಲಾನ್ ಮಾಡ್ಕೋಬೇಕು. ಇದ್ರ ಕೆಳಗಡೆ 50% ಕ್ವಾಂಟಿಟಿಯಲ್ಲಿ ಅಷ್ಟೇ ಪಿ ಕಡೆ ಪ್ಲಾನ್ ಮಾಡ್ಕೋಬೇಕು. ಓಕೆ, ಇದ್ರ ಮೇಲೆ ಸಿ, ಇದ್ರ ಕೆಳಗಡೆ 50% ಕ್ವಾಂಟಿಟಿಯಲ್ಲಿ ಪಿ ಅಷ್ಟೇ, ಬೇರೆ ಏನು ಮಾಡಬೇಕು. ಅದು ಕೂಡ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ, ನಿಮ್ಮ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆದರೆ, ನಿಮ್ಮ ವ್ಯೂ ಕೂಡ ಸೇಮ್ ಇದ್ದರೆ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದು ನಿಫ್ಟಿ.
ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ 9ವರೆವರೆಗೂ ವೇಟ್ ಮಾಡಿ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಯಾವ ಕಡೆ ಕ್ಲೋಸ್ ಆಗುತ್ತೆ ಅದರ ಹೈ ಕ್ರಾಸ್ ಆಗುವಾಗ ಸಿ ಪ್ಲಾನ್ ಮಾಡಿ. ಈಗ ಈ ಝೋನಿಂದ ಆಚೆ ಬರುತ್ತೆ 40 ಪಾಯಿಂಟ್ಸ್ಗೆ TSL ಮಾಡ್ತಾ ಬನ್ನಿ ಬೈ ಸೈಡ್ ಬಂದರೆ. ಆರ್ 15 ಮಿನಿಟ್ಸ್ ಕ್ಯಾಂಡಲ್ ಇದು ಲೋ ಬ್ರೇಕ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ. ಇದು ಕೂಡ 40 ಪಾಯಿಂಟ್ಸ್ TSL ಮಾಡ್ತಾ ಬನ್ನಿ. ಸೆಲ್ಲಿಂಗ್ ಅನ್ನೋದು ಚಾನ್ಸ್ ಇದ್ದರೆ ಬ್ಯಾಂಕ್ ನಿಫ್ಟಿ ಚೆನ್ನಾಗಿರ್ತದೆ, ಬೈಯಿಂಗ್ ಎಲ್ಲ ನಿಫ್ಟಿ ಚೆನ್ನಾಗಿರ್ತದೆ ನೋಡ್ಕೋಬೋದು. ಇದು ನಮ್ಮ ವ್ಯೂ. ಓಕೆ, ಪ್ಲಸ್ ಟೆಲಿಗ್ರಾಮ್ ಲಿಂಕ್ ಬರ್ತಾ ಇಲ್ಲ ಸರ್, ಟೆಲಿಗ್ರಾಮ್ ಲಿಂಕ್ ಕೊಡಿ. ತುಂಬ ಸಿಂಪಲ್ ಸರ್, ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಓಕೆ, ಪ್ಲಸ್ ಇನ್ನೊಂದು ಒನ್ಸ್ ಎಕ್ಸಿಟ್ ಆಗ್ತಿರಲ್ಲ, ಲೆಫ್ಟ್ ಆಗ್ತಿರಲ್ಲ ಈ ಗ್ರೂಪಿಂದ, ನೀವು ಮತ್ತೆ ಬರಬೇಡಿ. ನೀವು ಲೆಫ್ಟ್ ಆಗೋದೆಲ್ಲನೂ ನಾನು ಬರೆದಿಟ್ಟಿರ್ತೀನಿ, ನೀವು ಮತ್ತೆ ಬಂದ್ರೂ ನಾನು ಜಾಯ್ನ್ ಮಾಡಲ್ಲ. ಓಕೆ, ಬೆಳಿಗ್ಗೆ ಲೆಫ್ಟ್ ಆಗ್ತೀರಾ, ಮತ್ತೆ ನಾಳೆ ಇನ್ನೊಂದು ಕಡೆ ಹೋಗ್ತೀರಾ, ಅಲ್ಲಿ ಲಾಸ್ ಆಯ್ತು ಮತ್ತೆ ಇಲ್ಲಿಗೆ ಬರ್ತೀರಾ, ಈ ಥರ ಮಾಡಬೇಡಿ. ನಾನು ಜಾಯ್ನ್ ಮಾಡ್ಕೊಡಲ್ಲ. ಒಂದ್ಸಲಿ ಲೆಫ್ಟ್ ಆಗಿ ಹೋಗಿದ್ರಿ ಅಂದರೆ ಅಷ್ಟೇ. ಓಕೆ, ಇದು ಟೆಲಿಗ್ರಾಮ್ ಅಪ್ಡೇಟ್ಸ್. ಆರ್ ಎನಿ ಎನ್ಕ್ವೈರೀಸ್ ಇದ್ದರೆ ಇಲ್ಲಿ ಒಂದು ಹೊಸ ನಂಬರ್ ಬರುತ್ತೆ ನೋಡಿ, ಸಾರಿ ಇಲ್ಲೊಂದು ಫೋನ್ ನಂಬರ್ ಬರುತ್ತೆ ನೋಡಿ, ಅದಕ್ಕೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ವೀಕೆಂಡ್. ಮಂಡೇ ಸಿಗೋಣ. ಬಾಯ್.